ನಿಲ್ಲಿಸಿ. ಇನ್ನೊಂದು ಹೆಜ್ಜೆ ಮುಂದೆ ಹಾಕುವ ಮುನ್ನ ಈ ಮಾತು ಕೇಳಿ. ಏನೋ ಒಂದು ಅಪಾರ ಶಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಿದೆ. ನೀವು ಯೋಚಿಸಿದ್ದಕ್ಕಿಂತ ಹೆಚ್ಚು ದೊಡ್ಡ ಶಕ್ತಿ. ನೀವು ನಂಬಿದ್ದಕ್ಕಿಂತ ಹೆಚ್ಚು ರಹಸ್ಯಮಯ ಶಕ್ತಿ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದಿನ 15 ದಿನಗಳು ಇಡೀ ಜೀವನವನ್ನೇ ಬದಲಾಯಿಸಲಿವೆ. ನಂಬುತ್ತೀರಾ? ನಿಮಗೆ ಅನುಮಾನ ಬರುತ್ತಿದೆಯೇ? ಆದರೆ ಇದು ಸತ್ಯ. ಇದು ಗ್ರಹಗಳ ಸತ್ಯ. ಇದು ಬ್ರಹ್ಮಾಂಡದ ಸತ್ಯ. ನೀವು ಎಷ್ಟು ದಿನಗಳಿಂದ ಕಷ್ಟಪಡುತ್ತಿದ್ದೀರಿ? ಎಷ್ಟು ದಿನಗಳಿಂದ ಒಂಟಿಯಾಗಿ ಹೋರಾಡುತ್ತಿದ್ದೀರಿ? ಎಷ್ಟು ದಿನಗಳಿಂದ ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆದಿವೆ? ಆದರೆ ಇನ್ನು ಮುಂದೆ ಅಲ್ಲ. ಇನ್ನು ಮುಂದೆ ನೀವು ಏಕಾಂಗಿಯಲ್ಲ. ಏಕೆಂದರೆ ಈ ಕಾಲಘಟ್ಟದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ರಕ್ಷಕರಾಗಲಿದ್ದಾರೆ. ನಿಮ್ಮ ಸ್ನೇಹಿತರು ನಿಮ್ಮ ದೇವರುಗಳಾಗಲಿದ್ದಾರೆ. ನಿಮ್ಮ ಸ್ನೇಹಿತರು ನಿಮ್ಮ ಜೀವನದ ದೀಪಗಳಾಗಲಿದ್ದಾರೆ. ಇದು ಯಾವುದೋ ಸಾಮಾನ್ಯ ಭವಿಷ್ಯ ಅಲ್ಲ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಬರುವ ವಿಶೇಷ ಶಕ್ತಿ. ಈ ಶಕ್ತಿಯನ್ನು ತಪ್ಪಿಸಿಕೊಂಡರೆ ಮತ್ತೆ ಬಹಳ ವರ್ಷಗಳವರೆಗೆ ಇಂತಹ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ಈ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಕೇಳಿ. ಈ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಚಾವಿಯಾಗಿದೆ. ಈ 15 ದಿನಗಳಲ್ಲಿ 3 ಪ್ರಮುಖ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿವೆ. ಮೊದಲ ಘಟನೆ ನಿಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಎರಡನೇ ಘಟನೆ ನಿಮ್ಮನ್ನು ಭಾವುಕರನ್ನಾಗಿಸುತ್ತದೆ. ಮೂರನೇ ಘಟನೆ ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದೆಲ್ಲವೂ ಗ್ರಹಗಳ ವಿಶೇಷ ಸಂಚಾರದಿಂದಾಗಿ ನಡೆಯಲಿದೆ. ಈ ಸಮಯದಲ್ಲಿ ಗುರು ಗ್ರಹ ನಿಮ್ಮ ಮೇಲೆ ವಿಶೇಷ ದೃಷ್ಟಿ ಹಾಕುತ್ತಿದೆ. ಶನಿ ಗ್ರಹ ತನ್ನ ಸ್ಥಾನದಲ್ಲಿ ನಿಧಾನವಾಗಿ ಚಲಿಸುತ್ತಿದೆ. ರಾಹು ಕೇತು ಒಂದು ವಿಶೇಷ ಸ್ಥಾನದಲ್ಲಿದೆ. ಈ 3 ಗ್ರಹಗಳ ಸಂಯೋಜನೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಶಕ್ತಿ ಹುಟ್ಟಿಕೊಳ್ಳುತ್ತಿದೆ. ಈ ಶಕ್ತಿ ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಸ್ನೇಹಿತರ ಮೂಲಕ ನಿಮಗೆ ಬರಲಿದೆ. ಅವರು ನಿಮ್ಮ ಮಾರ್ಗದರ್ಶಕರಾಗಲಿದ್ದಾರೆ. ಅವರು ನಿಮ್ಮ ಆಶ್ರಯವಾಗಲಿದ್ದಾರೆ. ಅವರು ನಿಮ್ಮ ಬಲವಾಗಲಿದ್ದಾರೆ. ಕುಂಭ ರಾಶಿಯವರೇ, ನೀವು ಯಾವಾಗಲೂ ಸ್ವತಂತ್ರರು. ನೀವು ಯಾವಾಗಲೂ ವಿಭಿನ್ನರು. ನೀವು ಯಾವಾಗಲೂ ಮುಂದಿನ ಯೋಚನೆಯವರು. ಆದರೆ ಕೆಲವೊಮ್ಮೆ ಈ ಸ್ವತಂತ್ರತೆಯೇ ನಿಮ್ಮ ಒಂಟಿತನವಾಗುತ್ತದೆ. ಈ ವಿಭಿನ್ನತೆಯೇ ನಿಮ್ಮ ಸಮಸ್ಯೆಯಾಗುತ್ತದೆ. ಆದರೆ ಈಗ ಆ ಕಾಲ ಮುಗಿಯಿತು. ಈಗ ಹೊಸ ಕಾಲ ಆರಂಭವಾಗುತ್ತಿದೆ. ಈ ಹೊಸ ಕಾಲದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ನಿಲ್ಲುತ್ತಾರೆ. ಅವರು ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಆದರೆ ಇದಕ್ಕೆ ನೀವು ಸಿದ್ಧರಾಗಿರಬೇಕು. ನೀವು ಮುಕ್ತ ಮನಸ್ಸಿನವರಾಗಿರಬೇಕು. ನೀವು ನಂಬಿಕೆಯಿಂದ ಇರಬೇಕು. ಏಕೆಂದರೆ ಕೆಲವೊಮ್ಮೆ ಸಹಾಯವು ಅನಿರೀಕ್ಷಿತ ಸ್ಥಳದಿಂದ ಬರುತ್ತದೆ. ಕೆಲವೊಮ್ಮೆ ಮಾರ್ಗವು ಅಸಾಮಾನ್ಯವಾಗಿರುತ್ತದೆ. ಆದರೆ ಗ್ರಹಗಳು ಹೇಳುತ್ತಿವೆ, ಈ ಸಹಾಯವು ನಿಜವಾಗಿದೆ. ಈ ಮಾರ್ಗವು ಸರಿಯಾಗಿದೆ. ಈ ಅವಕಾಶವು ದೊಡ್ಡದಾಗಿದೆ. ಮುಂದಿನ 15 ದಿನಗಳಲ್ಲಿ ಮೊದಲ ಹಂತ ಆರಂಭವಾಗುತ್ತದೆ. ಈ ಮೊದಲ ಹಂತದಲ್ಲಿ ಯಾರೋ ಒಬ್ಬ ಹಳೆಯ ಸ್ನೇಹಿತ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಇದು ಆಕಸ್ಮಿಕವಾಗಿ ಕಾಣಿಸುತ್ತದೆ. ಆದರೆ ಇದು ಬ್ರಹ್ಮಾಂಡದ ಯೋಜನೆಯಾಗಿದೆ. ಈ ಸ್ನೇಹಿತನ ಮೂಲಕ ನಿಮಗೆ ಒಂದು ಮಾಹಿತಿ ಬರುತ್ತದೆ. ಒಂದು ಸುದ್ದಿ ಬರುತ್ತದೆ. ಒಂದು ಅವಕಾಶ ಬರುತ್ತದೆ. ಮೊದಲಿಗೆ ನೀವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ನೀವು ಯೋಚಿಸುತ್ತೀರಿ ಇದು ಸಾಮಾನ್ಯ ವಿಷಯವೆಂದು. ಆದರೆ ಆಲೋಚಿಸಿ, ಈ ಸಂದೇಶವನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಈ ಸಣ್ಣ ಮಾಹಿತಿಯೇ ನಿಮ್ಮ ದೊಡ್ಡ ಬದಲಾವಣೆಯ ಆರಂಭವಾಗಿದೆ. ಗ್ರಹಗಳು ಹೀಗೆ ಕೆಲಸ ಮಾಡುತ್ತವೆ. ಅವು ದೊಡ್ಡ ಸಂದೇಶಗಳನ್ನು ಸಣ್ಣ ರೂಪದಲ್ಲಿ ಕಳುಹಿಸುತ್ತವೆ. ಅವು ಮಹತ್ವದ ಅವಕಾಶಗಳನ್ನು ಸರಳ ರೀತಿಯಲ್ಲಿ ತರುತ್ತವೆ. ಈ ಮೊದಲ ಸ್ನೇಹಿತನ ನಂತರ ಇನ್ನೊಬ್ಬರು ಬರುತ್ತಾರೆ. ಇನ್ನೊಂದು ಸಂದೇಶ ಬರುತ್ತದೆ. ಇನ್ನೊಂದು ದಾರಿ ತೆರೆಯುತ್ತದೆ. ನಿಮ್ಮ ಸುತ್ತಲೂ ಜನರು ಕೂಡಿ ಬರುತ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಬರುತ್ತವೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ. ಆದರೆ ಇದೆಲ್ಲವೂ ಏಕಾಏಕಿ ಆಗುವುದಿಲ್ಲ. ಇದೆಲ್ಲವೂ ನಿಧಾನವಾಗಿ ಆಗುತ್ತದೆ. ಇದೆಲ್ಲವೂ ಹಂತ ಹಂತವಾಗಿ ಆಗುತ್ತದೆ. ಮೊದಲ 15 ದಿನಗಳಲ್ಲಿ ಆರಂಭ. ಮುಂದಿನ 15 ದಿನಗಳಲ್ಲಿ ವೃದ್ಧಿ. 30 ದಿನಗಳ ನಂತರ ಫಲ. ಈ ಕ್ರಮದಲ್ಲಿ ನಿಮ್ಮ ಜೀವನ ಬದಲಾಗುತ್ತಿದೆ. ಈ ಕ್ರಮದಲ್ಲಿ ನಿಮ್ಮ ಭವಿಷ್ಯ ನಿರ್ಮಾಣವಾಗುತ್ತಿದೆ. ಈಗ ವೃತ್ತಿಯ ಬಗ್ಗೆ ಮಾತನಾಡೋಣ. ನಿಮ್ಮಲ್ಲಿ ಅನೇಕರು ಉದ್ಯೋಗದಲ್ಲಿದ್ದೀರಿ. ಕೆಲವರು ವ್ಯವಹಾರದಲ್ಲಿದ್ದೀರಿ. ಕೆಲವರು ಹುಡುಕಾಟದಲ್ಲಿದ್ದೀರಿ. ಯಾವ ಸ್ಥಿತಿಯಲ್ಲಿ ಇದ್ದರೂ ಈ ಕಾಲಘಟ್ಟ ನಿಮಗೆ ವಿಶೇಷವಾಗಿದೆ. ಏಕೆಂದರೆ ಗುರು ಗ್ರಹ ನಿಮ್ಮ ವೃತ್ತಿ ಸ್ಥಾನವನ್ನು ಪ್ರಭಾವಿಸುತ್ತಿದೆ. ಶನಿ ಗ್ರಹ ನಿಮ್ಮ ಕರ್ಮಸ್ಥಾನವನ್ನು ನೋಡುತ್ತಿದೆ. ಈ 2 ಗ್ರಹಗಳ ಸೇರಿಕೆಯಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಬರುತ್ತದೆ. ಆದರೆ ಈ ಪ್ರಗತಿ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಮಾತ್ರವಲ್ಲ.
ಇದು ನಿಮ್ಮ ಸ್ನೇಹಿತರ ಸಹಾಯದಿಂದ ಆಗುತ್ತದೆ. ಯಾರಾದರೂ ಒಬ್ಬರು ನಿಮಗೆ ಶಿಫಾರಸು ಮಾಡುತ್ತಾರೆ. ಯಾರಾದರೂ ಒಬ್ಬರು ನಿಮ್ಮ ಬಗ್ಗೆ ಉತ್ತಮವಾಗಿ ಮಾತನಾಡುತ್ತಾರೆ. ಯಾರಾದರೊಬ್ಬರು ನಿಮ್ಮನ್ನು ಸರಿಯಾದ ವ್ಯಕ್ತಿಗೆ ಪರಿಚಯಿಸುತ್ತಾರೆ. ಈ ಮೂಲಕ ನಿಮಗೆ ಹೊಸ ಅವಕಾಶ ಸಿಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಈ ಕಾಲಘಟ್ಟ ಬಹಳ ಮುಖ್ಯ. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ. ಮುಂದಿನ 30 ದಿನಗಳಲ್ಲಿ ನಿಮಗೆ ಪ್ರಚಾರ ಸಿಗಬಹುದು. ವೇತನ ಏರಿಕೆ ಆಗಬಹುದು. ಹೊಸ ಜವಾಬ್ದಾರಿ ಬರಬಹುದು. ಆದರೆ ಇದೆಲ್ಲವೂ ಆಗುವುದಕ್ಕೆ ಒಂದು ಷರತ್ತಿದೆ. ನೀವು ನಿಮ್ಮ ಸ್ನೇಹಿತರ ಸಲಹೆಗಳನ್ನು ಕೇಳಬೇಕು. ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಹಕರಿಸಬೇಕು. ನೀವು ಗುಂಪಿನಲ್ಲಿ ಕೆಲಸ ಮಾಡಬೇಕು. ಏಕೆಂದರೆ ಈ ಸಮಯದಲ್ಲಿ ಏಕಾಂಗಿ ಪ್ರಯತ್ನಗಳು ಫಲ ನೀಡುವುದಿಲ್ಲ. ಈ ಸಮಯದಲ್ಲಿ ಸಾಮೂಹಿಕ ಶಕ್ತಿ ಅತ್ಯಂತ ಪ್ರಬಲವಾಗಿದೆ. ನಿಮ್ಮ ಕುಂಭ ರಾಶಿಯ ಸ್ವಭಾವವೇ ಸಾಮಾಜಿಕವಾಗಿದೆ. ಸಮೂಹಕ್ಕಾಗಿ ಕೆಲಸ ಮಾಡುವುದು, ಜನರಿಗಾಗಿ ಯೋಚಿಸುವುದು. ಆದರೆ ಕೆಲವೊಮ್ಮೆ ನೀವು ಇದನ್ನು ಮರೆತು ಬಿಡುತ್ತೀರಿ. ಈ ಕಾಲ ನಿಮಗೆ ನೆನಪಿಸುತ್ತಿದೆ. ಈ ಕಾಲ ನಿಮ್ಮನ್ನು ಹಿಂದಕ್ಕೆ ಕರೆತರುತ್ತಿದೆ. ನಿಮ್ಮ ಮೂಲ ಸ್ವಭಾವಕ್ಕೆ ಕರೆತರುತ್ತಿದೆ. ವ್ಯವಹಾರದಲ್ಲಿರುವವರಿಗೆ ಬಹಳ ದೊಡ್ಡ ಸುದ್ದಿ ಇದೆ. ಮುಂದಿನ 15 ದಿನಗಳಲ್ಲಿ ಹೊಸ ಪಾಲುದಾರರು ಸಿಗಬಹುದು. ಹೊಸ ಹೂಡಿಕೆದಾರರು ಬರಬಹುದು. ಹೊಸ ಗ್ರಾಹಕರು ಸಂಪರ್ಕಿಸಬಹುದು. ಆದರೆ ಇವರೆಲ್ಲರೂ ನಿಮ್ಮ ಸ್ನೇಹಿತರ ಮೂಲಕ ಬರುತ್ತಾರೆ. ನಿಮ್ಮ ಪರಿಚಯಗಳ ಮೂಲಕ ಬರುತ್ತಾರೆ. ನಿಮ್ಮ ನೆಟ್ವರ್ಕ್ನ ಮೂಲಕ ಬರುತ್ತಾರೆ. ಆದ್ದರಿಂದ ಈ ಕಾಲದಲ್ಲಿ ನಿಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ. ನಿಮ್ಮ ಹಳೆಯ ಸ್ನೇಹಿತರನ್ನು ಸಂಪರ್ಕಿಸಿ. ನಿಮ್ಮ ವ್ಯವಹಾರ ಸಂಬಂಧಗಳನ್ನು ಪುನರುಜ್ಜೀವಿಸಿ. ಏಕೆಂದರೆ ಈ ಸಂಬಂಧಗಳೇ ನಿಮ್ಮ ಯಶಸ್ಸಿನ ಮೂಲಾಧಾರವಾಗಲಿವೆ. ಗ್ರಹಗಳು ಹೇಳುತ್ತಿವೆ, ನಿಮ್ಮ ವ್ಯವಹಾರ ಬೆಳೆಯಲಿದೆ. ಆದರೆ ಇದು ಏಕಾಂಗಿಯಾಗಿ ಬೆಳೆಯುವುದಿಲ್ಲ. ಇದು ಸಹಯೋಗದಿಂದ ಬೆಳೆಯುತ್ತದೆ. ಸಹಕಾರದಿಂದ ಬೆಳೆಯುತ್ತದೆ. ಸಾಮೂಹಿಕ ಶಕ್ತಿಯಿಂದ ಬೆಳೆಯುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಇದು ಚಿನ್ನದ ಅವಕಾಶ. ಮುಂದಿನ 30 ದಿನಗಳು ಅತ್ಯಂತ ಮಹತ್ವಪೂರ್ಣ. ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಪ್ರಮುಖ ಸಹಾಯಕರು. ಅವರು ನಿಮಗೆ ಉದ್ಯೋಗದ ಮಾಹಿತಿ ತರುತ್ತಾರೆ. ಅವರು ನಿಮ್ಮನ್ನು ಸಂದರ್ಶನಕ್ಕೆ ಕಳುಹಿಸುತ್ತಾರೆ. ಅವರು ನಿಮಗಾಗಿ ಮಾತನಾಡುತ್ತಾರೆ. ಆದರೆ ನೀವು ಸಹ ಸಿದ್ಧರಾಗಿರಬೇಕು. ನೀವು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಳಬೇಕು. ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು ಸಕಾರಾತ್ಮಕವಾಗಿರಬೇಕು. ಏಕೆಂದರೆ ಗ್ರಹಗಳು ಅವಕಾಶ ತರುತ್ತವೆ. ಆದರೆ ಅದನ್ನು ಪಡೆಯುವುದು ನಿಮ್ಮ ಜವಾಬ್ದಾರಿ. ಅವಕಾಶವು ಬಂದಾಗ ಸಿದ್ಧರಾಗಿರಿ. ಅವಕಾಶವು ಬಂದಾಗ ಹಿಂಜರಿಯಬೇಡಿ. ಅವಕಾಶವು ಬಂದಾಗ ಗ್ರಹಿಸಿ. ಈಗ ಹಣಕಾಸಿನ ಬಗ್ಗೆ ಮಾತನಾಡೋಣ. ಇದು ಅತ್ಯಂತ ಪ್ರಮುಖ ವಿಷಯ. ಮುಂದಿನ 15 ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಕೆಲವರಿಗೆ ಹಳೆಯ ಸಾಲ ಹಿಂದಿರುಗುತ್ತದೆ. ಕೆಲವರಿಗೆ ಅನಿರೀಕ್ಷಿತ ಹಣ ಬರುತ್ತದೆ. ಕೆಲವರಿಗೆ ಹೊಸ ಆದಾಯದ ಮೂಲ ಸಿಗುತ್ತದೆ. ಆದರೆ ಇದೆಲ್ಲವೂ ನಿಮ್ಮ ಸ್ನೇಹಿತರ ಸಹಾಯದಿಂದ. ಯಾರಾದರೊಬ್ಬರು ನಿಮಗೆ ಹಣವನ್ನು ಹಿಂದಿರುಗಿಸುತ್ತಾರೆ. ಯಾರಾದರೊಬ್ಬರು ನಿಮಗೆ ಹಣಕಾಸು ಸಲಹೆ ನೀಡುತ್ತಾರೆ. ಯಾರಾದರೊಬ್ಬರು ನಿಮಗೆ ಹೂಡಿಕೆಯ ಅವಕಾಶವನ್ನು ತೋರಿಸುತ್ತಾರೆ. ಈ ಕಾಲದಲ್ಲಿ ನಿಮ್ಮ ಆರ್ಥಿಕ ನಿರ್ಧಾರಗಳನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ವಿಶ್ವಾಸಾರ್ಹ ಸ್ನೇಹಿತರೊಂದಿಗೆ ಚರ್ಚಿಸಿ. ಅವರ ಅನುಭವವನ್ನು ಬಳಸಿಕೊಳ್ಳಿ. ಅವರ ಜ್ಞಾನವನ್ನು ಪಡೆಯಿರಿ. ಗುರು ಗ್ರಹ ನಿಮ್ಮ ಧನ ಸ್ಥಾನವನ್ನು ಪ್ರಭಾವಿಸುತ್ತಿದೆ. ಇದರರ್ಥ ಹಣದ ವಿಷಯದಲ್ಲಿ ವೃದ್ಧಿ ಬರಲಿದೆ. ಆದರೆ ಈ ವೃದ್ಧಿ ನಿಧಾನವಾಗಿರುತ್ತದೆ. ಹಠಾತ್ತನೆ ದೊಡ್ಡ ಹಣ ಬರುವ ಸಾಧ್ಯತೆ ಕಡಿಮೆ. ಆದರೆ ಸ್ಥಿರವಾದ ಆದಾಯ ಹೆಚ್ಚುತ್ತದೆ. ಹಣಕಾಸಿನ ಭದ್ರತೆ ಬೆಳೆಯುತ್ತದೆ. ಉಳಿತಾಯ ಹೆಚ್ಚುತ್ತದೆ. ಈ ಕಾಲದಲ್ಲಿ ದೊಡ್ಡ ಖರ್ಚುಗಳಿಂದ ದೂರವಿರಿ. ಹೊಸ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಅನಗತ್ಯ ವ್ಯಯಗಳನ್ನು ತಪ್ಪಿಸಿ. ಬದಲಾಗಿ ಉಳಿತಾಯದ ಮೇಲೆ ಗಮನಹರಿಸಿ. ಹೂಡಿಕೆಯ ಬಗ್ಗೆ ಯೋಚಿಸಿ. ಭವಿಷ್ಯದ ಯೋಜನೆಗಳನ್ನು ಮಾಡಿ. ಏಕೆಂದರೆ ಮುಂದಿನ 30 ದಿನಗಳ ನಂತರ ದೊಡ್ಡ ಆರ್ಥಿಕ ಅವಕಾಶ ಬರಲಿದೆ. ಆ ಅವಕಾಶವನ್ನು ಪಡೆಯಲು ನೀವು ಹಣಕಾಸಿನ ದೃಷ್ಟಿಯಿಂದ ಸಿದ್ಧರಾಗಿರಬೇಕು. ಈಗ ಎರಡನೇ ಪ್ರಮುಖ ಘಟನೆಯ ಬಗ್ಗೆ ಮಾತನಾಡೋಣ. ಈ ಘಟನೆ ನಿಮ್ಮ ಸಂಬಂಧಗಳಿಗೆ ಸಂಬಂಧಿಸಿದೆ. ಮುಂದಿನ 15 ರಿಂದ 20 ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಆಳವಾದ ಬದಲಾವಣೆಯಾಗಲಿದೆ. ಕೆಲವು ಹಳೆಯ ಸಂಬಂಧಗಳು ಪುನಃ ಜೀವಂತವಾಗುತ್ತವೆ. ಕೆಲವು ಹೊಸ ಸಂಬಂಧಗಳು ರೂಪುಗೊಳ್ಳುತ್ತವೆ. ಕೆಲವು ದುರ್ಬಲ ಸಂಬಂಧಗಳು ಬಲವಾಗುತ್ತವೆ. ಈ ಎಲ್ಲ ಬದಲಾವಣೆಗಳ ಮೂಲಕ ನೀವು ಹೊಸ ವ್ಯಕ್ತಿಯಾಗುತ್ತೀರಿ. ನೀವು ಹೆಚ್ಚು ಸಾಮಾಜಿಕವಾಗುತ್ತೀರಿ. ನೀವು ಹೆಚ್ಚು ಸಂಪರ್ಕಿತರಾಗುತ್ತೀರಿ.
ನೀವು ಹೆಚ್ಚು ಪ್ರೀತಿಸಲ್ಪಡುತ್ತೀರಿ. ರಾಹು ಮತ್ತು ಕೇತು ನಿಮ್ಮ ಸಂಬಂಧ ಕ್ಷೇತ್ರಗಳಲ್ಲಿ ಚಲಿಸುತ್ತಿವೆ. ಇದರರ್ಥ ಕೆಲವು ಆಶ್ಚರ್ಯಕರ ಭೇಟಿಗಳು ನಡೆಯಬಹುದು, ಕೆಲವು ಅನಿರೀಕ್ಷಿತ ಪುನರ್ಮಿಲನಗಳು ಆಗಬಹುದು, ಕೆಲವು ಗುಪ್ತ ಸತ್ಯಗಳು ಹೊರಬರಬಹುದು. ಆದರೆ ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ, ಇದೆಲ್ಲವೂ ನಿಮ್ಮ ಬೆಳವಣಿಗೆಗಾಗಿಯೇ, ಇದೆಲ್ಲವೂ ನಿಮ್ಮ ಅರಿವಿಗಾಗಿಯೇ. ಈ ಸಮಯದಲ್ಲಿ ಯಾರಾದರೊಬ್ಬ ಹಳೆಯ ಸ್ನೇಹಿತ ನಿಮ್ಮ ಜೀವನಕ್ಕೆ ಮರಳಬಹುದು. ನೀವು ಅವರನ್ನು ವರ್ಷಗಳಿಂದ ನೋಡಿರಲಿಲ್ಲ. ನೀವು ಅವರನ್ನು ಮರೆತು ಬಿಟ್ಟಿದ್ದೀರಿ ಎಂದು ಭಾವಿಸಿದ್ದೀರಿ. ಆದರೆ ಅವರು ಮರಳುತ್ತಾರೆ, ಮತ್ತು ಅವರ ಮರಳುವಿಕೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಅವರು ನಿಮಗೆ ಏನನ್ನಾದರೂ ಕಲಿಸುತ್ತಾರೆ, ಏನನ್ನಾದರೂ ತೋರಿಸುತ್ತಾರೆ, ಏನನ್ನಾದರೂ ನೀಡುತ್ತಾರೆ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಈ ಸಮಯ ಅತ್ಯಂತ ಸುಂದರ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಆಳವಾಗುತ್ತದೆ. ನಿಮ್ಮ ಪರಸ್ಪರ ತಿಳುವಳಿಕೆ ಹೆಚ್ಚುತ್ತದೆ. ನಿಮ್ಮ ವೀಸಾ ಪ್ರಕ್ರಿಯೆಗಳು ಸುಲಭವಾಗುತ್ತವೆ. ಆರ್ಥಿಕ ಸಹಾಯ ಸಿಗುವ ಸಾಧ್ಯತೆಯಿದೆ. ಸ್ಕಾಲರ್ಶಿಪ್ಗಳು ಸಿಗಬಹುದು. ಈಗ ಸವಾಲುಗಳ ಬಗ್ಗೆ ಮಾತನಾಡೋಣ. ಪ್ರತಿಯೊಂದು ಉತ್ತಮ ಕಾಲದಲ್ಲೂ ಕೆಲವು ಸವಾಲುಗಳು ಇರುತ್ತವೆ. ಈ ಸವಾಲುಗಳು ನಮಗೆ ಪಾಠಗಳನ್ನು ಕಲಿಸಲು ಬರುತ್ತವೆ, ನಮ್ಮನ್ನು ಬಲಪಡಿಸಲು ಬರುತ್ತವೆ, ನಮ್ಮನ್ನು ಪರಿಪೂರ್ಣಗೊಳಿಸಲು ಬರುತ್ತವೆ. ನಿಮ್ಮ ಪ್ರಮುಖ ಸವಾಲು ಅತಿ ವಿಶ್ವಾಸದಿಂದ ಬರಬಹುದು. ನೀವು ತುಂಬಾ ಸ್ವತಂತ್ರರಾಗಿದ್ದೀರಿ, ತುಂಬಾ ಸ್ವಾವಲಂಬಿಗಳಾಗಿದ್ದೀರಿ. ಆದರೆ ಕೆಲವೊಮ್ಮೆ ಈ ಸ್ವತಂತ್ರತೆಯೇ ಸಮಸ್ಯೆಯಾಗುತ್ತದೆ. ನೀವು ಸಹಾಯವನ್ನು ಸ್ವೀಕರಿಸಲು ಹಿಂಜರಿಯುತ್ತೀರಿ. ನೀವು ಇತರರನ್ನು ನಂಬಲು ಹೆದರುತ್ತೀರಿ. ನೀವು ಎಲ್ಲವನ್ನೂ ಸ್ವತಃ ಮಾಡಲು ಪ್ರಯತ್ನಿಸುತ್ತೀರಿ. ಆದರೆ ಈ ಕಾಲ ನಿಮಗೆ ಬೇರೆ ಪಾಠವನ್ನು ಕಲಿಸುತ್ತಿದೆ. ಸಹಾಯವನ್ನು ಸ್ವೀಕರಿಸುವುದು ದೌರ್ಬಲ್ಯವಲ್ಲ, ಇತರರನ್ನು ನಂಬುವುದು ಮೂರ್ಖತನವಲ್ಲ, ಸಮೂಹದಲ್ಲಿ ಕೆಲಸ ಮಾಡುವುದು ತಪ್ಪಲ್ಲ. ವಾಸ್ತವವಾಗಿ ಇವು ನಿಮ್ಮ ಶಕ್ತಿಯ ಸಂಕೇತಗಳು. ಎರಡನೇ ಸವಾಲು ನಿಮ್ಮ ಭಾವನಾತ್ಮಕ ವ್ಯಕ್ತಪಡಿಸುವಿಕೆಯಿಂದ ಬರಬಹುದು. ಕುಂಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ತೋರಿಸಲು ಸಂಕೋಚಪಡುತ್ತಾರೆ. ನೀವು ತುಂಬಾ ವಿಶ್ಲೇಷಣಾತ್ಮಕರು, ತುಂಬಾ ತಾರ್ಕಿಕರು. ಆದರೆ ಕೆಲವೊಮ್ಮೆ ಸಂಬಂಧಗಳಿಗೆ ಭಾವನೆಗಳ ಅಗತ್ಯವಿರುತ್ತದೆ, ಹೃದಯದ ಅಗತ್ಯವಿರುತ್ತದೆ. ಈ ಕಾಲದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮಿಂದ ಹೆಚ್ಚು ಭಾವನಾತ್ಮಕ ಸಂಪರ್ಕವನ್ನು ನಿರೀಕ್ಷಿಸುತ್ತಾರೆ. ಅವರು ನಿಮ್ಮ ನಿಜವಾದ ಭಾವನೆಗಳನ್ನು ತಿಳಿಯಲು ಬಯಸುತ್ತಾರೆ, ನಿಮ್ಮ ನಿಜವಾದ ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ನಿಮ್ಮ ಮುಖವಾಡವನ್ನು ತೆಗೆಯಿರಿ, ನಿಮ್ಮ ರಕ್ಷಣಾ ಗೋಡೆಗಳನ್ನು ಕೆಡವಿರಿ, ನಿಮ್ಮ ನಿಜವಾದ ಸ್ವರೂಪವನ್ನು ತೋರಿಸಿ. ಇದರಿಂದ ನಿಮ್ಮ ಸಂಬಂಧಗಳು ಆಳವಾಗುತ್ತವೆ. ಮೂರನೇ ಸವಾಲು ಸಮಯ ನಿರ್ವಹಣೆಯಿಂದ ಬರಬಹುದು. ಮುಂದಿನ 30 ದಿನಗಳಲ್ಲಿ ಅನೇಕ ಅವಕಾಶಗಳು ಬರುತ್ತವೆ. ಅನೇಕ ಜನರು ನಿಮ್ಮನ್ನು ಸಂಪರ್ಕಿಸುತ್ತಾರೆ, ಅನೇಕ ಕಾರ್ಯಕ್ರಮಗಳಿಗೆ ಆಹ್ವಾನ ಬರುತ್ತದೆ. ಆದರೆ ನೀವು ಎಲ್ಲೆಡೆ ಇರಲು ಸಾಧ್ಯವಿಲ್ಲ, ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ, ಪ್ರಾಶಸ್ತ್ಯಗಳನ್ನು ನಿರ್ಧರಿಸಿ, ಮುಖ್ಯವಾದವುಗಳಿಗೆ ಸಮಯ ನೀಡಿ, ಇತರರನ್ನು ನಯದಿಂದ ನಿರಾಕರಿಸಿ. ಏಕೆಂದರೆ ಗುಣಮಟ್ಟ ಪರಿಮಾಣಕ್ಕಿಂತ ಮುಖ್ಯ. ಆಳವಾದ ಸಂಬಂಧಗಳು ಅನೇಕ ಮೇಲ್ನೋಟದ ಸಂಪರ್ಕಗಳಿಗಿಂತ ಉತ್ತಮ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಈ ಕಾಲದಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನನ್ನು ನಮಸ್ಕರಿಸಿ. ಸೂರ್ಯ ನಮಸ್ಕಾರ ಮಾಡಿ, ಏಕೆಂದರೆ ಸೂರ್ಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಿಮ್ಮ ನಾಯಕತ್ವ ಗುಣಗಳನ್ನು ಬಲಪಡಿಸುತ್ತದೆ. ನಿಮ್ಮ ಸ್ನೇಹಿತರೊಂದಿಗೆ ಒಟ್ಟಿಗೆ ಈ ಪ್ರಾರ್ಥನೆ ಮಾಡಿದರೆ ಇನ್ನಷ್ಟು ಫಲ ಸಿಗುತ್ತದೆ. ಪ್ರತಿ ಗುರುವಾರ ವಿಷ್ಣು ಭಗವಂತನ ಪೂಜೆ ಮಾಡಿ. ಗುರು ಗ್ರಹದ ಶಕ್ತಿಯನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ. ಗುರು ಗ್ರಹವೇ ನಿಮ್ಮ ಸ್ನೇಹಿತರನ್ನು ನಿಮ್ಮ ಬಳಿಗೆ ಕಳುಹಿಸುತ್ತಿದೆ. ಆದ್ದರಿಂದ ಗುರು ದೇವತೆಯನ್ನು ಪ್ರಾರ್ಥಿಸುವುದು ಮುಖ್ಯ. ಪ್ರತಿ ಶನಿವಾರ ಹನುಮಂತನ ದರ್ಶನಕ್ಕೆ ಹೋಗಿ. ಶನಿ ಗ್ರಹದ ಋಣಾತ್ಮಕ ಪರಿಣಾಮಗಳಿಂದ ರಕ್ಷಣೆ ಪಡೆಯಲು ಇದು ಸಹಾಯ ಮಾಡುತ್ತದೆ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಒಟ್ಟಿಗೆ ಹೋಗಿ. ಸಾಮೂಹಿಕ ಪ್ರಾರ್ಥನೆಯ ಶಕ್ತಿ ಅಪಾರ. ನೀಲಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚು ಧರಿಸಿ. ಇದು ನಿಮ್ಮ ರಾಶಿಯ ಶುಭ ಬಣ್ಣ. ನೀಲಿ ರತ್ನಗಳನ್ನು ಧರಿಸಬಹುದು, ನೀಲಮಣಿ ಅಥವಾ ನೀಲಿ ಟೋಪಾಜ್. ಆದರೆ ಇದನ್ನು ಧರಿಸುವ ಮೊದಲು ಜ್ಯೋತಿಷಿಯನ್ನು ಸಂಪರ್ಕಿಸಿ. ಸರಿಯಾದ ಸಮಯ ಮತ್ತು ವಿಧಾನವನ್ನು ತಿಳಿದುಕೊಳ್ಳಿ. ದಾನ ಮಾಡುವುದು ಅತ್ಯಂತ ಶಕ್ತಿಶಾಲಿ ಪರಿಹಾರ. ಆದರೆ ಈ ಕಾಲದಲ್ಲಿ ವಿಶೇಷವಾಗಿ ಶಿಕ್ಷಣ ಸಂಬಂಧಿತ ದಾನ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡಿ, ಪೆನ್ನುಗಳನ್ನು ನೀಡಿ, ಶಾಲಾ ಸಾಮಗ್ರಿಗಳನ್ನು ಕೊಡಿ. ಇದು ಗುರು ಗ್ರಹವನ್ನು ಸಂತೋಷಪಡಿಸುತ್ತದೆ. ನಿಮ್ಮ ಶಿಕ್ಷಣ ಮತ್ತು ಜ್ಞಾನದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ. ಸಾಧ್ಯವಾದರೆ ಈ ದಾನವನ್ನು ನಿಮ್ಮ ಸ್ನೇಹಿತರೊಂದಿಗೆ ಒಟ್ಟಿಗೆ ಮಾಡಿ. ಸಾಮೂಹಿಕ ದಾನದ ಪುಣ್ಯ ಇನ್ನೂ ಹೆಚ್ಚು.
ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡಿ, ವಿಶೇಷವಾಗಿ ಅನುಲೋಮ ವಿಲೋಮ. ಇದು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಕಾಪಾಡುತ್ತದೆ, ನಿಮ್ಮ ಸಂಪರ್ಕ ಕೌಶಲ್ಯಗಳನ್ನು ಸುಧಾರಿಸುತ್ತದೆ. ಪ್ರತಿದಿನ ಕನಿಷ್ಠ 15 ನಿಮಿಷ ಧ್ಯಾನ ಮಾಡಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಗುಂಪಾಗಿ ಮಾಡಿ. ಸಾಮೂಹಿಕ ಧ್ಯಾನದ ಶಕ್ತಿ ವಿಶೇಷ ಮಂತ್ರ ಜಪ. ಪ್ರತಿದಿನ ಬೆಳಿಗ್ಗೆ ಈ ಮಂತ್ರವನ್ನು 11 ಬಾರಿ ಹೇಳಿ. ಓಂ ಗಂ ಗಣಪತೆ ನಮಃ. ಇದು ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ, ನಿಮ್ಮ ಸ್ನೇಹಿತರ ಮೂಲಕ ಬರುವ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ. ಗುರುವಾರದಂದು ಈ ಮಂತ್ರವನ್ನು 108 ಬಾರಿ ಹೇಳಿದರೆ ವಿಶೇಷ ಫಲ ಸಿಗುತ್ತದೆ. ನಿಮ್ಮ ಸ್ನೇಹಿತರೊಂದಿಗೆ ಒಟ್ಟಿಗೆ ಜಪ ಮಾಡಿದರೆ ಇನ್ನಷ್ಟು ಶಕ್ತಿಯುತವಾಗುತ್ತದೆ. ಕುಂಭ ರಾಶಿಯವರೇ, ಈ ಕಾಲಘಟ್ಟವು ನಿಮ್ಮದು. ಈ ಶಕ